ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಫಸ್ಟ್ PU 14th ಚಾಪ್ಟರ್ ಆಗಿರುವಂತಹ ಪ್ರೊಬ್ಯಾಬಿಲಿಟಿಗೆ ರಿಲೇಟೆಡ್ ಆಗಿರುವಂತಹ KCET ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವ. ಅದಕ್ಕಿಂತನೂ ಮೊದಲು ಯಾರೆಲ್ಲ ಇನ್ನೂ ಈ ಚಾಪ್ಟರ್ಗೆ ರಿಲೇಟೆಡ್ ಆದಂತಹ ಒನ್ ಶಾರ್ಟ್ ವಿಡಿಯೋನ ನೋಡ್ಕೊಂಡು ಬಂದಿಲ್ಲ, ಇವಾಗಲೇ ನೋಡ್ಕೊಂಡು ಬನ್ನಿ. ಯಾಕಂತಂದರೆ ಟಾಪಿಕ್ ಗೊತ್ತಿದ್ರೆ ಮಾತ್ರ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಈ ಚಾಪ್ಟರ್ ತುಂಬ ಈಸಿ, ಯಾಕಂತಂದರೆ ಕೆಲವೊಂದು ಕ್ವಶನ್ಗಳನ್ನು ಕೇಳ್ತಾರೆ ಮತ್ತು ಬೇಸಿಕ್ಸ್ ಮಾತ್ರ ಇರುವಂಥದ್ದು. ಪ್ರೊಬ್ಯಾಬಿಲಿಟಿನ ಹೇಗೆ ಫೈಂಡ್ ಔಟ್ ಮಾಡಬೇಕು, ಅಥವಾ ರ್ಯಾಂಡಮ್ ಎಕ್ಸ್ಪರಿಮೆಂಟು, ಸ್ಯಾಂಪಲ್ ಸ್ಪೇಸು, ಈವೆಂಟು ಅಂಥ ಕಾನ್ಸೆಪ್ಟ್ಗಳೇ ಇರುವಂಥದ್ದು. ಇದರಿಂದ ಜಾಸ್ತಿ ಪ್ರಾಬ್ಲಮ್ಗಳು KCETಗೆ ಬರೆದಿದ್ರು. ಇದೇ ಟಾಪಿಕ್ ಕಂಟಿನ್ಯೂಯೇಷನ್ ಎಲ್ಲಿದೆ, ಸೆಕೆಂಡ್ PUCಯಲ್ಲಿದೆ. ಸೊ ಅದಕ್ಕೋಸ್ಕರನಾದರೂ ಇಂಪಾರ್ಟೆಂಟ್ ಆಗಿರುತ್ತೆ. ಬೇಸ್ಮೆಂಟ್ ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು. ಸೊ ಇವಾಗ ನಾವು ಈ ಚಾಪ್ಟರ್ನ ಸಮ್ಮರಿನ ನೋಡುವ. ಅದಕ್ಕಿಂತ ಮೊದಲು ಐ ವಿಲ್ ಗಿವ್ ಯು ಒನ್ ಎಕ್ಸಾಂಪಲ್ ಆಫ್ ರೋಲಿಂಗ್ ಅ ಡೈ. ಒಂದು ಡೈನ ರೋಲ್ ಮಾಡಿದರೆ ಯಾವುದೆಲ್ಲ ಔಟ್ಕಮ್ ಬರುತ್ತೆ? ದಟ್ ಈಸ್ ನಥಿಂಗ್ ಬಟ್ 1 2 3 4 5 6. ಕರೆಕ್ಟ್ ಅಲ್ವಾ? ಅದನ್ನು ನಾವೇನಂತ ಕರಿತೀವಿ? ವಿ ವಿಲ್ ಕಾಲ್ ದ್ಯಾಟ್ ಒನ್ ಆಸ್ ಅ ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಅದನ್ನು ಇನ್ನೂ ಕ್ಲಿಯರಾಗಿ ಹೇಳೋದಾದರೆ, ಥ್ರೋಯಿಂಗ್ ಅ ಡೈನ ನಾವೇನಂತ ಕರಿತೀವಿ? ರ್ಯಾಂಡಮ್ ಎಕ್ಸ್ಪರಿಮೆಂಟ್ ಅಂತ ಕರಿತೀವಿ. ಸೊ ಆ ರ್ಯಾಂಡಮ್ ಎಕ್ಸ್ಪರಿಮೆಂಟಲ್ಲಿ ಏನೆಲ್ಲ ಔಟ್ಕಮ್ ಬರುತ್ತಲ್ಲ ಅದನ್ನು ನಾವು ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಇನ್ ದಿಸ್ ಕೇಸ್ ವಿ ಆರ್ ಹ್ಯಾವಿಂಗ್ ದ ಸ್ಯಾಂಪಲ್ ಸ್ಪೇಸ್ ಆಸ್ 1 2 3 4 5 6. ಓಕೆನಾ? 1 2 3 4 5 6. ಯಾಕಂತಂದರೆ ಔಟ್ಕಮ್ಗಳು ಅಷ್ಟೇ ಇರುವಂಥದ್ದು. ಇದನ್ನು ಸ್ಯಾಂಪಲ್ ಸ್ಪೇಸ್ ಅಂತೀವಿ. ಅದೇ ರೀತಿಯಾಗಿ ಈವೆಂಟನ್ನು ಡಿಫೈನ್ ಮಾಡ್ತೀವಿ. ಈವೆಂಟ್ ಇಸ್ ನಥಿಂಗ್ ಬಟ್ ದ ಸಬ್ಸೆಟ್ ಆಫ್ ಅ ಸ್ಯಾಂಪಲ್ ಸ್ಪೇಸ್. ಇದರದ್ದೊಂದು ಈವೆಂಟನ್ನು ನಾನು ಬರೆಯೋದಾದರೆ ಈವೆಂಟ್ 1 ಅಂತ ಕನ್ಸಿಡರ್ ಮಾಡ್ತೀನಿ. ದಟ್ ಈಸ್ ನಥಿಂಗ್ ಬಟ್ ಗೆಟ್ಟಿಂಗ್ ಅ ಆಡ್ ನಂಬರ್ ಅಂತ ಕನ್ಸಿಡರ್ ಮಾಡಿದರೆ 2 4 6 ಇಸ್ ದ ಈವೆಂಟ್ ಆಗಿರುತ್ತೆ. ಇನ್ನೊಂದು ಈವೆಂಟನ್ನು ಬರಿಬಹುದಾ? ಬರಿಬಹುದು. ಈ 2ನ ಬರೆಯೋದಾದರೆ ಪ್ರೈಮ್ ನಂಬರ್ ಅಂತ ಬರಿತೀನಿ. ದಟ್ ಈಸ್ 2 3 5. ಇನ್ನೊಂದು ಇವೆಂಟನ್ನು ಬರಿಬಹುದಾ? ಎಷ್ಟು ಬೇಕಾದರೂ ಬರಿಬಹುದು. ಟೋಟಲ್ ಎಷ್ಟು ಈವೆಂಟ್ಗಳನ್ನು ಬರಿಬಹುದು? ಟೋಟಲ್ ನಂಬರ್ ಆಫ್ ಈವೆಂಟ್ಸ್ ಇಸ್ 2 to the power n. ಯಾಕಂತಂದರೆ ದಿಸ್ ಇಸ್ ದ ಸಬ್ಸೆಟ್ ಆಫ್ ಅ ಸ್ಯಾಂಪಲ್ ಸ್ಪೇಸ್. ಕರೆಕ್ಟ್ ಅಲ್ವಾ? ಇನ್ನೊಂದು ಇವೆಂಟನ್ನು ಬರೆಯೋದಾದರೆ ಗೆಟ್ಟಿಂಗ್ 5 ಈಸ್ ಅನ್ ಈವೆಂಟ್. ಅದು ಒಂದು ಸಿಂಪಲ್ ಈವೆಂಟ್ ಆಗಿರುತ್ತೆ. ಯಾಕಂತಂದರೆ ಒಂದೇ ಎಲಿಮೆಂಟ್ ಇರುವಂಥದ್ದು. ಈ ಎಲಿಮೆಂಟ್ಗಳನ್ನು ನಾವು ಸ್ಯಾಂಪಲ್ ಪಾಯಿಂಟ್ ಅಂತ ಕರಿತೀವಿ. ಓಕೆನಾ? ಈ 1 2 3 ಇದೆಯಲ್ಲ, ಇದನ್ನು ಎಲಿಮೆಂಟ್ ಅಂತ ನಾವು ಎಲ್ಲಿ ಸೆಟ್ ಚಾಪ್ಟರಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ಇದನ್ನು ಸ್ಯಾಂಪಲ್ ಪಾಯಿಂಟ್ ಅಂತ ಕರಿತೀವಿ. ಯಾವಾಗ ಸ್ಯಾಂಪಲ್ ಪಾಯಿಂಟಲ್ಲಿ ಒಂದೇ ಎಲಿಮೆಂಟ್ ಇರುತ್ತೆ ಅದನ್ನು ಸಿಂಪಲ್ ಈವೆಂಟ್ ಅಂತ ಕರಿತೀವಿ. ಸೊ ನೋಡೋದಾದರೆ, ಸಮ್ಮರಿನ ನೋಡೋದಾದರೆ ನೋಡಿ, ಈವೆಂಟ್ ಇಸ್ ನಥಿಂಗ್ ಬಟ್ ಅ ಸಬ್ಸೆಟ್ ಆಫ್ ಅ ಸ್ಯಾಂಪಲ್ ಸ್ಪೇಸ್. ಸಿಮಿಲರ್ಲಿ ಈವೆಂಟಲ್ಲಿ ಟೈಪ್ಗಳಿದೆ. ಒಂದು ಇಂಪಾಸಿಬಲ್ ಈವೆಂಟ್ ಅಂತ ಅಂದರೆ ಎಂಟಿ ಸೆಟ್. ಫಾರ್ ಎಕ್ಸಾಂಪಲ್, ವೈಲ್ ಥ್ರೋಯಿಂಗ್ ಅ ಡೈ ಗೆಟ್ಟಿಂಗ್ ಅ 7 ಸಿಗುತ್ತಾ? ಇಲ್ಲ. ಸೊ ಅದರದ್ದು ಇವೆಂಟಿಂದು ಸೆಟ್ ಏನಾಗುತ್ತೆ? ಎಂಟಿ ಸೆಟ್ ಆಗುತ್ತೆ. ಈ ಥರ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ? ಇಂಪಾಸಿಬಲ್ ಈವೆಂಟ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಶ್ಯೂರ್ ಈವೆಂಟ್ ಅಂತಂದರೆ ಹೋಲ್ ಸೆಟ್ ಸ್ಯಾಂಪಲ್ ಸೆಟ್ ಸಿಗ್ತಾ ಇದ್ರೆ ಅಥವಾ ಹೋಲ್ ಸ್ಯಾಂಪಲ್ ಸ್ಪೇಸ್ ಸಿಗ್ತಾ ಇದ್ರೆ ಅದನ್ನು ನಾವು ಶ್ಯೂರ್ ಈವೆಂಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಏನು ಕೊಡ್ಬೋದು? ನ್ಯಾಚುರಲ್, ವೈಲ್ ಥ್ರೋಯಿಂಗ್ ಅ ಡೈ ಗೆಟ್ಟಿಂಗ್ ಅ ನ್ಯಾಚುರಲ್ ನಂಬರ್ ವಿಚ್ ಇಸ್ ಲೆಸ್ ದ್ಯಾನ್ 7 ಅಂತ ಕನ್ಸಿಡರ್ ಮಾಡಿದರೆ ಯಾವುದೆಲ್ಲ ಬರುತ್ತೆ? 1 2 3 4 5 6 ತನಕ ಎಲ್ಲದೂ ಬರುತ್ತೆ. ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಸ್ಯಾಂಪಲ್ ಸ್ಪೇಸಿಗೆ ಈಕ್ವಲ್ ಆಗಿರುತ್ತೆ. ಇದನ್ನು ನಾವು ಶ್ಯೂರ್ ಈವೆಂಟ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಕಾಂಪ್ಲಿಮೆಂಟ್ರಿ ಈವೆಂಟ್ ಅಂತಂದರೆ ನಾಟ್ ಎ ಅಂತ ಕರೆದ್ರೆ ಅದನ್ನು ಏನಂತ ಬರಿತೀವಿ? ಕಾಂಪ್ಲಿಮೆಂಟ್ರಿ ಈವೆಂಟ್ A' ಅಂತ ಬರಿತೀವಿ. ಯು ಕ್ಯಾನ್ ಸಿ ಹಿಯರ್ ದ ಸೆಟ್ A'. ಇವಾಗ ಯಾವುದೋ ಒಂದು ಸೆಟ್ ಕೊಟ್ಟಿರ್ತಾರೆ. ಇವಾಗ ಕನ್ಸಿಡರ್ ಮಾಡುವ, ದಿಸ್ ಇಸ್ ದ ಎಸ್. ಎ ಅನ್ನುವಂಥ ಸೆಟ್ಟನ್ನು ಈವನ್ ನಂಬರ್ ಅಂತ ಕನ್ಸಿಡರ್ ಮಾಡ್ತೀನಿ. ಇದರದ್ದು ಕಾಂಪ್ಲಿಮೆಂಟ್ರಿ ಸೆಟ್ ಬರೆಯೋದಾದರೆ ಏನಾಗುತ್ತೆ? ಎ ಟ್ರಾನ್ಸ್ಪೋಸ್ ಆರ್ ಎಲ್ಸ್ ಎ ಕಾಂಪ್ಲಿಮೆಂಟ್ರಿ ಈಸ್ ದ ಎಲಿಮೆಂಟ್ ವಿಚ್ ಈಸ್ ಇನ್ ಎಸ್ ಬಟ್ ನಾಟ್ ಇನ್ ಎ ಅಲ್ಲಿ ಇಲ್ಲದೆ ಎಸ್ ಅಲ್ಲಿ ಇರುವಂಥದ್ದು ಯಾವುದದು? 1 3 5 ಆಗಿರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಅದೇ ರೀತಿಯಾಗಿ ಈವೆಂಟ್ ಎ ಆರ್ ಬಿ ಅಂತಂದರೆ ಯೂನಿಯನನ್ನು ಬರಿತೀವಲ್ಲ, 2 ಸೆಟ್ ತೊಗೊಂಡ್ರೆ ಎ ಮತ್ತು ಬಿ ಅಂತ 2 ಸೆಟ್ಟನ್ನು ತೊಗೊಂಡ್ರೆ ಇದರಲ್ಲಿ ಇವಾಗ ಇಲ್ಲಿ ನೋಡಿ ಪ್ರೈಮ್ ನಂಬರ್ನ ಬರಿತೀನಿ. 2 3 5 ಆರ್ ದ ಪ್ರೈಮ್ ನಂಬರ್ಸ್ obtained by throwing a die ಅಂತ ಕನ್ಸಿಡರ್ ಮಾಡಿದರೆ ಏನಾಗಿರುತ್ತೆ? ಈವೆಂಟ್ ಎ ಆರ್ ಬಿ ಅಂತಂದರೆ ಇವೆರಡರದ್ದು ಯೂನಿಯನ್ನ ಫೈಂಡ್ ಔಟ್ ಮಾಡಿದರೆ
ಎ ಆರ್ ಬಿ ಸಿಗತ್ತೆ. ಎ ಆ್ಯಂಡ್ ಬಿ ಅಂತಂದರೆ ಏನು, ಇಂಟರ್ಸೆಕ್ಷನ್ನ ಫೈಂಡ್ ಔಟ್ ಮಾಡಿದರೆ ಎ ಆ್ಯಂಡ್ ಬಿ ಸಿಗತ್ತೆ. ಇದರಲ್ಲಿ ಇವಾಗ ಬರೆಯೋದಾದರೆ 2 3 4 5 6 ಬಂತು, ಎಲ್ಲದೂ ಬಂತು ಎಕ್ಸೆಪ್ಟ್ 1. ಓಕೆನಾ. ಇಂಟರ್ಸೆಕ್ಷನ್ ಬರೆಯೋದಾದರೆ ಜಸ್ಟ್ ಯಾವುದೋ ಎಲಿಮೆಂಟ್ ಇದೆ, 2 ಇದೆ. ಅದೇ ಈವೆಂಟ್ ಎ ಬಟ್ ನಾಟ್ ಬಿ ಅಂತಲೇ ಎಲಿಮೆಂಟ್ ಎ ಅಲ್ಲಿ ಇರುವಂಥದ್ದು ಬಟ್ ಬಿ ಅಲ್ಲಿ ಇಲ್ಲದೆ ಇರುವಂಥದ್ದು, ಇವೆರಡನ್ನ ಚೆಕ್ ಮಾಡೋದಾದರೆ 2 ಕಾಮನ್ ಇದೆ. 2ನ ಬಿಟ್ಟು 4 ಮತ್ತು 6 ಇದೆಯಲ್ಲ, ಅದನ್ನು ಎ ಮೈನಸ್ ಬಿ ಅಂತ ಹೇಳ್ಬೋದು. ದೀಸ್ ಟು ಆರ್ ವೆರಿ ಇಂಪಾರ್ಟೆಂಟ್. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಅಂತ ಅಂದರೆ ಎರಡು ಇವೆಂಟ್ಗಳ ಇಂಟರ್ಸೆಕ್ಷನನ್ನು ಫೈಂಡ್ ಔಟ್ ಮಾಡಿದರೆ ಏನು ಬರಬೇಕು, ನಲ್ ಸೆಟ್ ಬರಬೇಕು. ಅಂಥ ಇವೆಂಟ್ಗಳನ್ನು ನಾವು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಹೇಳ್ಬೋದು. ಇದರೆರಡು ಇಂಟರ್ಸೆಕ್ಷನ್ ಮಾಡಿದರೆ ನಲ್ ಸೆಟ್ ಬರುತ್ತಾ, ಇಲ್ಲ. ಅದೇ ಒಂದು ವೇಳೆ ಸಿ ಅಂತ ಇನ್ನೊಂದು ಇವೆಂಟ್ ಬರಿತೀನಿ, ದಟ್ ಈಸ್ ನಥಿಂಗ್ ಬಟ್ ಆಡ್ ನಂಬರ್ಸ್ ಅಂತ ತೊಗೊಳ್ತೀನಿ. ಓಕೆನಾ. ಇವಾಗ ಎ ಮತ್ತು ಸಿಗೆ ಇಂಟರ್ಸೆಕ್ಷನ್ ಫೈಂಡ್ ಔಟ್ ಮಾಡಿದರೆ ನಲ್ ಸೆಟ್ ಬರುತ್ತೆ. ವಿ ಕ್ಯಾನ್ ಸೇ ದ್ಯಾಟ್ ಎ ಆ್ಯಂಡ್ ಸಿ ಆರ್ ವಾಟ್, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಇನ್ನೊಂದು ಎಕ್ಸಾಸ್ಟಿವ್ ಇವೆಂಟ್. ಎಕ್ಸಾಸ್ಟಿವ್ ಇವೆಂಟ್ ಅಂತಂದರೆ ಏನಂತ ಹೇಳ್ತೀನಿ ಕೇಳಿ. ಇವುಗಳನ್ನು ಸಮ್ ಮಾಡಿದರೆ, ಯೂನಿಯನ್ ಫೈಂಡ್ ಔಟ್ ಮಾಡಿದರೆ ನಿಮಗೆ ಸ್ಯಾಂಪಲ್ ಸ್ಪೇಸ್ ಬರಬೇಕು. ನೀವು ಕರೆಕ್ಟಾಗಿ ನೋಡಿದರೆ ಇಲ್ಲಿ ನೋಡಿ, ಎ ಯೂನಿಯನ್ ಬಿ ಫೈಂಡ್ ಔಟ್ ಮಾಡಿದರೆ ಅದೇನು ಬರುತ್ತೆ, ಸ್ಯಾಂಪಲ್ ಸ್ಪೇಸ್ ಬರುತ್ತೆ. ಕರೆಕ್ಟ್ ಅಲ್ವಾ. ಅದನ್ನು ನಾವು ಎಕ್ಸಾಸ್ಟಿವ್ ಇವೆಂಟ್ ಅಂತ ಹೇಳ್ಬಹುದು. ಅದರಲ್ಲಿ ಇನ್ನೊಂದು ಸ್ಪೆಷಲ್ ಕಂಡೀಷನ್ ಇದೆ, ಏನು, ಇದನ್ನು ಯೂನಿಯನ್ ಫೈಂಡ್ ಔಟ್ ಮಾಡಿದರೆ ಸ್ಯಾಂಪಲ್ ಸ್ಪೇಸು ಬರುತ್ತೆ, ಇಂಟರ್ಸೆಕ್ಷನ್ ಫೈಂಡ್ ಔಟ್ ಮಾಡಿದರೆ ನಲ್ ಸೆಟ್ಟು ಬರುತ್ತೆ. ಓಕೆನಾ. ಇಂಥ ಕೇಸ್ಗಳಲ್ಲಿ ಇದನ್ನು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆ್ಯಂಡ್ ಎಕ್ಸಾಸ್ಟಿವ್ ಇವೆಂಟ್ ಅಂತ ಕರಿತೀವಿ. ಬರೀ ಎಕ್ಸಾಸ್ಟಿವ್ ಇವೆಂಟ್ ಅಂತಾನೆ ಯಾವುದೋ ಎರಡು ಇವೆಂಟ್ಗಳನ್ನು ಯೂನಿಯನ್ ಫೈಂಡ್ ಔಟ್ ಮಾಡಿದಾಗ ಆ ಸ್ಯಾಂಪಲ್ ಪಾಯಿಂಟ್ಗಳು ಎಲ್ಲಿರಬೇಕು, ಸ್ಯಾಂಪಲ್ ಸ್ಪೇಸಲ್ಲಿರಬೇಕು. ಅಂಥ ಇವೆಂಟ್ಗಳನ್ನು ಎಕ್ಸಾಸ್ಟಿವ್ ಇವೆಂಟ್ ಅಂತ ಹೇಳ್ತೀವಿ. ಅಲ್ಲಿ ಇಂಟರ್ಸೆಕ್ಷನ್ಗೆ ಕಂಡೀಷನ್ ಇಲ್ಲ, ಆಯಿತಾ. ಇಂಟರ್ಸೆಕ್ಷನ್ ಇರಲೂಬಹುದು, ಇಲ್ಲದೇನೂ ಇರಬಹುದು. ಇಂಟರ್ಸೆಕ್ಷನ್ ಏನಾಗಿರ್ಬಹುದು, ನಲ್ಲಾಗಿರಬಹುದು, ಅಲ್ಲದೇನೂ ಇರಬಹುದು. ಅಂಥದ್ದನ್ನು ಎಕ್ಸಾಸ್ಟಿವ್ ಇವೆಂಟ್ ಅಂತ ಕರಿತೀವಿ. ಓಕೆನಾ. ದಿಸ್ ಈಸ್ ನಥಿಂಗ್ ಬಟ್ ಎಕ್ಸಾಸ್ಟಿವ್ ಆ್ಯಂಡ್ ದ ವಾಟ್, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಎರಡೂ ಆಗಿದ್ದರೆ ಇಲ್ಲಿ ನೋಡಿ, ಇಂಟರ್ಸೆಕ್ಷನ್ ಮಾಡಿದಾಗ 0 ಬರುತ್ತೆ, ಯೂನಿಯನ್ ಮಾಡಿದಾಗ ಸ್ಯಾಂಪಲ್ ಸ್ಪೇಸ್ ಬರುತ್ತೆ. ಈಸಿ ಇದೆ ತಾನೆ. ಚಿಕ್ಕ ಟಾಪಿಕ್ಕು, ಬಟ್ ಯು ಕ್ಯಾನ್ ಸಿ ಹಿಯರ್ probability. We are defining the probability here. That is nothing but let S be the sample space. So containing the outcome. ಔಟ್ಕಮ್ಗಳು ಏನಿದೆ ಇಲ್ಲಿ, ಒಮೆಗಾ 1 2 till n. ಓಕೆನಾ. ಸ್ಯಾಂಪಲ್ ಪಾಯಿಂಟ್ಗಳನ್ನು ನಾವು ಒಮೆಗಾ 1 ಒಮೆಗಾ 2 ಒಮೆಗಾ n ಅಂತ ಡಿಫೈನ್ ಮಾಡ್ತಾ ಇದ್ದೀವಿ. ಸೊ ಈ ಸ್ಯಾಂಪಲ್ ಪಾಯಿಂಟ್ಗೆ ಫೈಂಡ್ ಔಟ್ ಮಾಡುವಂತಹ ಪ್ರೊಬಾಬಿಲಿಟಿ ಯಾವಾಗಲೂ ಏನಾಗಿರುತ್ತೆ, 0 ಮತ್ತು 1 ಮಿಡ್ಲಲ್ಲಿರುತ್ತೆ. ದಟ್ ಮೈಟ್ ಬಿ 0ನೂ ಆಗಿರ್ಬೋದು 1ನೂ ಆಗಿರ್ಬೋದು. ಬಟ್ 0ಗಿಂತ ಕಡಿಮೆ ಬರೋದಿಲ್ಲ, 1ಗಿಂತ ಜಾಸ್ತಿ ಬರೋದಿಲ್ಲ. ಏನು, ಪ್ರೊಬಾಬಿಲಿಟಿ ಆಫ್ ದ ಸ್ಯಾಂಪಲ್ ಪಾಯಿಂಟ್, ಸ್ಯಾಂಪಲ್ ಪಾಯಿಂಟ್ಗಳ ಪ್ರೊಬಾಬಿಲಿಟಿಗಳು. ಅದೇ ರೀತಿಯಾಗಿ ಸ್ಯಾಂಪಲ್ ಪಾಯಿಂಟ್ಗಳಿರುತ್ತೆ. ಕರೆಕ್ಟಾ. ಇವಾಗ 1 2 3 4 5 6 ಅಂತ ವೈಲ್ ಥ್ರೋಯಿಂಗ್ ಅ ಡೈ ವಿ ವಿಲ್ ಗೆಟ್ ದ ಸ್ಯಾಂಪಲ್ ಸ್ಪೇಸ್ ಆಸ್ 1 2 3 4 5 6. ಈಚ್ ಸ್ಯಾಂಪಲ್ ಪಾಯಿಂಟಿಗೆ ಪ್ರೊಬಾಬಿಲಿಟಿನ ಫೈಂಡ್ ಔಟ್ ಮಾಡೋದು. ಅದನ್ನು ಫೈಂಡ್ ಔಟ್ ಮಾಡಿ ಆ್ಯಡ್ ಮಾಡಿದರೆ ಯು ವಿಲ್ ಗೆಟ್ ದ ಸಮ್ ಆಫ್ ದ ಪ್ರೊಬಾಬಿಲಿಟೀಸ್ ಆಫ್ ದ ಸ್ಯಾಂಪಲ್ ಪಾಯಿಂಟ್ ಆಸ್ 1. ಓಕೆನಾ. ನೆಕ್ಸ್ಟ್ ಈಚ್, ಇವಾಗ ಪ್ರೊಬಾಬಿಲಿಟಿ ಆಫ್ ದ ಇವೆಂಟ್ ಎ ಅಂತ ಕನ್ಸಿಡರ್ ಮಾಡೋದಾದರೆ ಏನಾಗಬೇಕು, ಯು ನೀಡ್ ಟು ಫೈಂಡ್ ದ ಪ್ರೊಬಾಬಿಲಿಟಿ ಆಫ್ ದ ಸ್ಯಾಂಪಲ್ ಪಾಯಿಂಟ್ ಫಾರ್ ದ ಈವೆಂಟ್ ಎ. ಎ ಅಲ್ಲಿರುವಂತಹ ಈವೆಂಟ್ಗಳಿಗೆ ಸ್ಯಾಂಪಲ್ ಪಾಯಿಂಟನ್ನು ಫೈಂಡ್ ಔಟ್ ಮಾಡಬೇಕು. ಆ ಸ್ಯಾಂಪಲ್ ಪಾಯಿಂಟಿಗೆ ಪ್ರೊಬಾಬಿಲಿಟಿನ ಫೈಂಡ್ ಔಟ್ ಮಾಡಿ ನೀವು ಸಮ್ಮನ್ನು ಮಾಡಿದರೆ ನಿಮ್ಗೇನು ಸಿಗುತ್ತೆ, ಪ್ರೊಬಾಬಿಲಿಟಿ ಆಫ್ ದಟ್ ಈವೆಂಟ್ ಎ ಸಿಗುತ್ತೆ. ಓಕೆನಾ. ದಿಸ್ ಈಸ್ ಇಂಪಾರ್ಟೆಂಟ್. ಯಾಕಂತಂದರೆ ಈ ಕಂಡೀಷನ್ ಮೇಲೆ ನಾವು ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವಂಥದ್ದು ಆಲ್ಮೋಸ್ಟ್. ಯಾಕಂತಂದರೆ ನಿಮಗೆ ಗೊತ್ತಿರಬೇಕು, ಪ್ರೊಬಾಬಿಲಿಟಿ ಯಾವತ್ತೂ 1ಗಿಂತ ಜಾಸ್ತಿ 0ಗಿಂತ ಕಡಿಮೆ ಬರೋದಿಲ್ಲ ಅಂತ. ನೆಕ್ಸ್ಟ್, ಈಕ್ವಲಿ ಲೈಕ್ಲಿ ಔಟ್ಕಮ್ ಅಂತ ಹೇಳ್ತೀವಿ. ಅಂತಂದರೆ ಆಲ್ ದ ಔಟ್ಕಮ್ಸ್ ವಿಲ್ ಬಿ ಈಕ್ವಲ್ ಪ್ರೊಬಾಬಿಲಿಟಿ. ಫಾರ್ ಎಕ್ಸಾಂಪಲ್ S ಈಕ್ವಲ್ ಟು 1 2 3 4 5 6ನೇ ಕನ್ಸಿಡರ್ ಮಾಡುವ. ಓಕೆನಾ. ಗೆಟಿಂಗ್ 1 ಪ್ರೊಬಾಬಿಲಿಟಿ ಏನು, ಔಟ್ ಆಫ್ 6ಅಲ್ಲಿ ಒಂದೇ ಪಾಸಿಬಿಲಿಟೀಸ್ ಇರೋದು. 1/6 ಇಸ್ ದ ಪ್ರೊಬಾಬಿಲಿಟಿ ಆಫ್ ವಾಟ್, ಗೆಟಿಂಗ್ 1. ಗೆಟಿಂಗ್ 2 ಏನು, 1/6. ಗೆಟಿಂಗ್ 3 ಏನು, 1/6. ಈಕ್ವಲಿ ಲೈಕ್ಲಿ ಅದನ್ನೇ ಹೇಳ್ತಿರೋಂಥದ್ದು. ಎಲ್ಲದ್ರದ್ದು ಈಕ್ವಲಿ ಲೈಕ್ಲಿ ಔಟ್ಕಮ್ ಇದ್ದರೆ ಅದನ್ನು
ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಆಫ್ ದ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ ಇದ್ರದ್ದು 1/6 1/6 1/6 ಆ್ಯಡ್ ಮಾಡಿದರೆ ನಿಮ್ಗೇನು ಬರುತ್ತೆ, ದ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1 ಆಗಿ ಬರುತ್ತೆ. ಓಕೆನಾ. ನೆಕ್ಸ್ಟ್ ಪ್ರೊಬಾಬಿಲಿಟಿ ಆಫ್ ಎನ್ ಈವೆಂಟ್. ಒಂದು ಈವೆಂಟಿದ್ದು ಪ್ರೊಬಾಬಿಲಿಟಿನ ನಾವು ಹೆಂಗೆ ಡಿಫೈನ್ ಮಾಡ್ತೀವಿ ಅಂತ ಅಂದರೆ, ಯು ಕ್ಯಾನ್ ಸಿ ಅ probability of the event A divided by probability of A, that is nothing but you can see here, this is A, total number of elements in the set A, that is event A, divided by total number of elements in the sample space. That will give the what? Probability of the event A. ಅರ್ಥ ಆಯ್ತಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದರದ್ದು ಪ್ರೊಬಾಬಿಲಿಟಿನ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂತಲೇ ಒಂದು ಈವೆಂಟ್ ಕೊಟ್ಟಿರ್ತಾರೆ, ಅದರಲ್ಲಿ ಎಷ್ಟು ಎಲಿಮೆಂಟ್ ಇದೆ ಅಂತ ನೋಡಬೇಕು. ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್. ಓಕೆನಾ. ಸೊ ದಟ್ ಈಸ್ ದ ಪ್ರೊಬಾಬಿಲಿಟಿ. ನೆಕ್ಸ್ಟ್ ಯು ಕ್ಯಾನ್ ಸಿ ಹಿಯರ್ ಪ್ರೊಬಾಬಿಲಿಟಿ ಆಫ್ ದ ಈವೆಂಟ್ ಎ ಆರ್ ಬಿ. ಎ ಯೂನಿಯನ್ ಬಿದು ಪ್ರೊಬಾಬಿಲಿಟಿನ ಫೈಂಡ್ ಔಟ್ ಮಾಡಬೇಕು. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ದಟ್ ಈಸ್ ನಥಿಂಗ್ ಬಟ್ ಎ ಆರ್ ಬಿ ಕ್ಯಾನ್ ಬಿ ರಿಟರ್ನ್ ಆಸ್ ಪ್ರೊಬಾಬಿಲಿಟಿ ಆಫ್ ಎ ಪ್ಲಸ್ ಪ್ರೊಬಾಬಿಲಿಟಿ ಆಫ್ ಬಿ ಮೈನಸ್ ಪ್ರೊಬಾಬಿಲಿಟಿ ಆಫ್ ಎ ಆ್ಯಂಡ್ ಬಿ ಅಂತಾನೆ ಎ ಇಂಟರ್ಸೆಕ್ಷನ್ ಬಿ. ಇದೇ ಫಾರ್ಮುಲಾ. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ನಾವು ತುಂಬ ಪ್ರಾಬ್ಲಮ್ಗಳನ್ನು ಇವನ್ ಸ್ಟೇಟ್ ಬೋರ್ಡ್ ಪ್ರಾಬ್ಲಮ್ಗಳಲ್ಲೂ ಸಹ ಸಾಲ್ವ್ ಮಾಡ್ತೀವಿ. KCETಯಲ್ಲೂ ನಾಟ್ ಫಾರ್ ದಿಸ್ ಇಯರ್, ಸೆಕೆಂಡ್ ಇಯರಲ್ಲೂ ಕೇಳ್ತಾರೆ. ಅದೇ ರೀತಿಯಾಗಿ ಪ್ರೊಬಾಬಿಲಿಟಿ ಆಫ್ ದ ಈವೆಂಟ್ ನಾಟ್ ಎ ಅಲ್ಲದೆ ಇರೋದು ಅಂತಾನೆ ಎ ಕಾಂಪ್ಲಿಮೆಂಟ್ ಇದು ಪ್ರೊಬಾಬಿಲಿಟಿನ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ, ಯು ಕ್ಯಾನ್ ಸಿ ಹಿಯರ್ ವಿ ನೋ ದ್ಯಾಟ್ ಎ ಕಾಂಪ್ಲಿಮೆಂಟ್ ಆ್ಯಂಡ್ ಎ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಒಂದಕ್ಕೊಂದು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿರುತ್ತೆ. ಅದ್ರದ್ದು ಯೂನಿಯನ್ನ ಫೈಂಡ್ ಔಟ್ ಮಾಡಿದರೆ ಸ್ಯಾಂಪಲ್ ಸ್ಪೇಸ್ ಬರುತ್ತೆ, ಇಂಟರ್ಸೆಕ್ಷನ್ನ ಫೈಂಡ್ ಔಟ್ ಮಾಡಿದರೆ ಏನು ಬರುತ್ತೆ, ಎಂಟಿ ಸೆಟ್ ಬರುತ್ತೆ. ಇವಾಗ ಪ್ರೊಬಾಬಿಲಿಟಿ ಆಫ್ ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ವಿಲ್ ಬಿ ಈಕ್ವಲ್ ಟು ಪ್ರೊಬಾಬಿಲಿಟಿ ಆಫ್ ಎಸ್ ಆಗಿರುತ್ತೆ. ಸಿಂಪ್ಲಿಫೈ ಮಾಡಿದರೆ, ಬಿಕಾಸ್ ದೀಸ್ ಟು ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್, ಇಂಟರ್ಸೆಕ್ಷನ್ 0 ಆಗಿರುತ್ತೆ. ಯು ವಿಲ್ ಗೆಟ್ ದ ಪ್ರೊಬಾಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್ ಇಸ್ ನಥಿಂಗ್ ಬಟ್ 1 ಮೈನಸ್ ಪ್ರೊಬಾಬಿಲಿಟಿ ಆಫ್ ಎ ಆಗಿರುತ್ತೆ. ಓಕೆನಾ. ದಿಸ್ ಇಸ್ ಒನ್ ಆಫ್ ದ ಫಾರ್ಮುಲಾ, ವೆರಿ ಇಂಪಾರ್ಟೆಂಟ್. ಯೂಸಿಂಗ್ ದಿಸ್ ಒನ್ ವಿ ವಿಲ್ ಸಾಲ್ವ್ ದ ಪ್ರಾಬ್ಲಮ್ಸ್. ಯಾಕಂತಂದರೆ ಇವಾಗ ಒಂದು ಆಡ್ ಮತ್ತು ಈವನ್ ಅಂತ ಇದ್ದರೆ ಅದರ ಪ್ರೊಬಾಬಿಲಿಟಿನ ಫೈಂಡ್ ಔಟ್ ಮಾಡಬೇಕಂತಂದರೆ ಪ್ರೊಬಾಬಿಲಿಟಿ ಆಫ್ ದ ಆಡ್ ಕ್ಯಾನ್ ಬಿ ರಿಟರ್ನ್ ಆಸ್ 1 ಮೈನಸ್ ಪ್ರೊಬಾಬಿಲಿಟಿ ಆಫ್ ದ ಈವನ್. ಅದನ್ನೇ ಇಲ್ಲಿ ಹೇಳ್ತಿರುವಂಥದ್ದು. ನಾವು ವಿ ವಿಲ್ ಸಾಲ್ವ್ ದ ಪ್ರಾಬ್ಲಮ್ಸ್. ಯು ಕ್ಯಾನ್ ಸಿ ಹಿಯರ್ a die is thrown 10 times. The probability that an odd number will comes up at least once ಅಂತ ಹೇಳ್ತಿದ್ದಾರೆ. ಓಕೆ, ನಾವು ಒಂದು ಡೈನ ಥ್ರೋ ಮಾಡ್ತಿದ್ದಾರೆ. ನಮ್ಗೆ ಗೊತ್ತು ಸ್ಯಾಂಪಲ್ ಸ್ಪೇಸ್ ಎಸ್ ಏನಾಗಿರುತ್ತೆ ಟೋಟಲ್ ಆಗಿ. ಯು ಕ್ಯಾನ್ ಸಿ ಹಿಯರ್ ದ ಸ್ಯಾಂಪಲ್ ಸ್ಪೇಸ್ ಎಸ್ ವಿಲ್ ಬಿ ಹ್ಯಾವಿಂಗ್ ದ 6 ಎಲಿಮೆಂಟ್ 1 2 3 4 5 6 ಅಂತ ತಗೊಳ್ಳುವ. ಓಕೆನಾ. ಪ್ರೊಬಾಬಿಲಿಟಿ ಆಫ್ ಆಡ್ ಅಂತ ತಗೊಳ್ಳುವ. ಪ್ರೊಬಾಬಿಲಿಟಿ ಆಫ್ ಆಡ್ ಇಸ್ ನಥಿಂಗ್ ಬಟ್ 3 ಆಡ್ ನಂಬರ್ಸ್ ಇದೆ. ಸೊ ದ್ಯಾಟ್ಸ್ ವೈ 3/6 ಇಸ್ ಈಕ್ವಲ್ ಟು ವಾಟ್? ಇಟ್ ಈಸ್ ನಥಿಂಗ್ ಬಟ್ 1/2 ಆಗಿರುತ್ತೆ. ಪ್ರೊಬಾಬಿಲಿಟಿ ಆಫ್ ಈವನ್ ಬರೆಯೋದಾದರೆ ಏನಾಗುತ್ತೆ? ದಟ್ ಈಸ್ ಆಲ್ಸೋ 1/2. ದಟ್ ಈಸ್ 3/6 ಅಂದರೆ 1/2 ಆಗುತ್ತೆ. ಇವಾಗ ಪ್ರೊಬಾಬಿಲಿಟಿ ಆಫ್ ದಟ್ ಆ್ಯನ್ ಆಡ್ ನಂಬರ್ ವಿಲ್ ಕಮ್ಸ್ ಅಂತ ಹೇಳ್ತಿದ್ದಾರೆ. ನಾವಿವಾಗ ಅದನ್ನು ಕಾಂಪ್ಲಿಮೆಂಟ್ ಸೆಟ್ ಆಗಿ ಬರೆಯುವ. ಫಸ್ಟಿಗೆ ಪ್ರೊಬಾಬಿಲಿಟಿ ಆಫ್ ದ ಈವನ್ ನಂಬರ್ನ ಬರೆಯೋದಾದರೆ, ಈವನ್ ನಂಬರ್ ವೈಲ್ ಟಾಸಿಂಗ್ 10 ಕಾಯಿನ್ಸ್ ಅಂತ ಬರೆಯೋದಾದರೆ ಏನಾಗುತ್ತೆ? 1/2 ಟು ದ ಪವರ್ ಎಷ್ಟಾಗುತ್ತೆ? 10 ಆಗುತ್ತೆ. ಕರೆಕ್ಟ್ ಅಲ್ವಾ? ಇದೇನು ಗೆಟ್ಟಿಂಗ್ ಈವನ್ ನಂಬರ್ ವೈಲ್ ಥ್ರೋಯಿಂಗ್ ಅ ಡೈ ಫಾರ್ 10 ಟೈಮ್ಸ್ ವಿಲ್ ಬಿ 1/2 ಟು ದ ಪವರ್ 10 ಆಗುತ್ತೆ. ಇದನ್ನು ಹೆಂಗೆ ಬರಿಬೋದು? 1/2024 ಅಂತ ಬರಿಬೋದು. 1024. ಓಕೆನಾ. 10 ಟೈಮ್ಸ್ ನಾವು ಇದನ್ನು ರೋಲ್ ಮಾಡಿದಾಗ ಎಷ್ಟು ಆನ್ಸರ್ ಬರುತ್ತೆ? 1024 ಬರುತ್ತೆ. ಯಾಕಂದರೆ 2 ಟು ದ ಪವರ್ 10. ಬಟ್ ನನಗೆ ಇವಾಗ ಏನು ಬೇಕು? ಯು ಕ್ಯಾನ್ ಸಿ ಹಿಯರ್ ಪ್ರೊಬಾಬಿಲಿಟಿ ಆಫ್ ಆಡ್ ವಿಲ್ ಕಮ್ಸ್ ಎಟ್ಲೀಸ್ಟ್ 1 ಅಂತ ಹೇಳ್ತಿದ್ದಾರೆ. ಇದು ಇಂಪಾರ್ಟೆಂಟ್. ಎಟ್ಲೀಸ್ಟ್ 1 ಅಂತಂದರೆ ಕಡಿಮೆ ಅಂದರೂ ಒಂದು ಸಲ ಬರಬೇಕು. ಜಾಸ್ತಿ ಅಂದರೆ ಎಷ್ಟು ಬರ್ಬೋದು? ಎಲ್ಲ ಸಲನೂ ಆಡ್ ನಂಬರೇ ಬರಬಹುದು. ಅದನ್ನು ನಾನಿವಾಗ ಕಾಂಪ್ಲಿಮೆಂಟ್ರಿ ರೂಲಲ್ಲಿ ಬರಿತೀನಿ. ಹೆಂಗಂತಂದರೆ 1 ಮೈನಸ್ ಪ್ರೊಬಾಬಿಲಿಟಿ ಆಫ್ ಆಲ್ ಆರ್ ಈವನ್. ಓಕೆನಾ. ಕಾಂಪ್ಲಿಮೆಂಟ್ರಿ ರೂಲಲ್ಲಿ ಬರೀತಾ ಇರುವಂಥದ್ದು. ಇವೆರಡನ್ನು ಆ್ಯಡ್ ಮಾಡಿದರೆ ನನಗೆ ಏನು ಬರುತ್ತೆ? ಸ್ಯಾಂಪಲ್ ಸ್ಪೇಸೇ ಬರುತ್ತೆ. ಸೊ ದಟ್ ಕ್ಯಾನ್ ಬಿ ರಿಟರ್ನ್ ಆಸ್ 1 ಮೈನಸ್ 1 ಡಿವೈಡೆಡ್ ಬೈ 1024. ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ LCM ತೊಗೊಂಡ್ರೆ 1024
1024 minus 1 is 1023 ಆಗಿರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಯು ಕ್ಯಾನ್ ಸಿ ಹಿಯರ್ ಇನ್ ದ ಸಿ ವಿ ಆರ್ ಹ್ಯಾವಿಂಗ್ ದಿಸ್ ಆಪ್ಷನ್. ಅರ್ಥ ಆಯಿತು ತಾನೆ? ಕಾಂಪ್ಲಿಮೆಂಟ್ರಿ ರೂಲ್ನ ಯೂಸ್ ಮಾಡಿಕೊಂಡು ನಾವು ಬರೆದಿರುವಂಥದ್ದು ಈಸಿಯಾಗಿರುತ್ತೆ. ಏನು ಆನ್ಸರ್ ಬರುತ್ತೆ ಅನ್ನೋದನ್ನು ಒಂದು ಸ್ವಲ್ಪ ಥಿಂಕ್ ಮಾಡಬೇಕು ಅಷ್ಟೇ. ವಿ ಕ್ಯಾನ್ ಸಿ ದ ನೆಕ್ಸ್ಟ್ ಒನ್. ದಿಸ್ ಈಸ್ ದ ಕ್ವಶನ್ ಫ್ರಮ್ 2025 years. ದ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಹ್ಯಾಸ್ 5 ಔಟ್ಕಮ್ಸ್. ಇಲ್ಲಿ ನೋಡಿ, ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ, ಅದರಲ್ಲಿ 5 ಔಟ್ಕಮ್ಸ್ಗಳು ಬರ್ತಾ ಇದೆ. ಅದನ್ನು W1, W2, W3 till W5 ಅಂತ ಹೇಳ್ತಿದ್ದಾರೆ. ದ ಪ್ರೊಬಾಬಿಲಿಟೀಸ್ ಆಫ್ ದ ಅಕರೆನ್ಸ್ ಆಫ್ ದ ಔಟ್ಕಮ್ W1, 2, 4, 5 ಕೊಟ್ಟಿದ್ದಾರೆ. 1, 2, 4, 5 ಕೊಟ್ಟಿದ್ದಾರೆ, 3 ಕೊಟ್ಟಿಲ್ಲ. ಆರ್ ರೆಸ್ಪೆಕ್ಟಿವ್ಲಿ 1/6 A, B 1/12 such that 12A plus 12B minus 1 is equal to 0. ಅದು ಇನ್ನೊಂದು ಕಂಡೀಷನ್. ದೆನ್ ದ ಪ್ರೊಬಾಬಿಲಿಟಿ ಆಫ್ ದ ಅಕರೆನ್ಸ್ ಆಫ್ ದ ಔಟ್ಕಮ್ ಆಫ್ W3ನ ಫೈಂಡ್ ಔಟ್ ಮಾಡಬೇಕು. ನಮಗೊಂದು ಕಂಡೀಷನ್ ಗೊತ್ತು. ಏನು ಕಂಡೀಷನ್ ಗೊತ್ತು? ವಿ ನೋ ದ್ಯಾಟ್. ಓಕೆ, ಅದನ್ನು ನೆಕ್ಸ್ಟ್ ಬರೆಯುವ. ಫಸ್ಟಿಗೆ ಕೊಟ್ಟಿರೋಂಥ ಇನ್ಫಾರ್ಮೇಷನ್ಗಳನ್ನು ಬರ್ಕೊಳ್ಳುವ. ಪ್ರೊಬಾಬಿಲಿಟಿ ಆಫ್ W1 ಕೊಟ್ಟಿದ್ದಾರೆ ಎಷ್ಟು? 1/6. ಪ್ರೊಬಾಬಿಲಿಟಿ ಆಫ್ W2 ಇಸ್ ಹೌ ಮಚ್? A. ಪ್ರೊಬಾಬಿಲಿಟಿ ಆಫ್ W3 ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. 4 ಇಸ್ B. ದೆನ್ ಪ್ರೊಬಾಬಿಲಿಟಿ ಆಫ್ W5 ಇಸ್ ಹೌ ಮಚ್? 1/12 ಅಂತ ಕೊಟ್ಟಿದ್ದಾರೆ. ಇದು ಒಂದು ಸ್ಯಾಂಪಲ್ ಸ್ಪೇಸಲ್ಲಿರುವಂಥ ಔಟ್ಕಮ್ಗಳು. ಓಕೆನಾ? ಆದರೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಇದು ಔಟ್ಕಮ್. ಇದರಲ್ಲಿ W3 ಮಿಸ್ ಆಗಿದೆ. ನಮಗೊಂದು ಕಂಡೀಷನ್ ಗೊತ್ತು. ಏನು? ಯೂಸಿಂಗ್ ದ ಆಕ್ಸಿಯೋಮೆಟ್ರಿಕ್ ಅಪ್ರೋಚ್ ಆಫ್ ದ ಪ್ರೊಬಾಬಿಲಿಟಿ ಆಫ್ W1 ಪ್ಲಸ್ W2 ಪ್ಲಸ್ probability of W3 plus probability of W4 plus probability of W5 is equal to how much? 1 ಅಂತ ಗೊತ್ತು. ಇವಾಗ ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡುವ. 1/6 plus A plus this one we don't know, we will write it as it is, plus B plus 1/12 is equal to 1. ಇಷ್ಟು ಕೆಲಸ ಆಯಿತು. ಇವಾಗ ಸಿಂಪ್ಲಿಫೈ ಮಾಡುವ. 1/6 plus 1/12 ಅನ್ನು ಕಂಬೈನ್ ಮಾಡುವ. ದೆನ್ ದಿಸ್ ಇಸ್ A plus B ಪ್ಲಸ್ ಪ್ರೊಬಾಬಿಲಿಟಿ ಆಫ್ W2 ಇಸ್ ಈಕ್ವಲ್ ಟು 1. ಇದು ಇವಾಗ LCM 12 ಆಗುತ್ತೆ. 12 ಅಂತಲೇ 2 ಇಂದ ಮಲ್ಟಿಪ್ಲೈ ಮಾಡಬೇಕು. 3/12 ಪ್ಲಸ್ A ಪ್ಲಸ್ ಬಿಗೆ ಏನು ವ್ಯಾಲ್ಯೂ? A ಪ್ಲಸ್ ಬಿನ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತಾನೆ ಯು ಕ್ಯಾನ್ ಸಿ ಹಿಯರ್. A ಪ್ಲಸ್ ಬಿ ಕ್ಯಾನ್ ಬಿ ಅಬ್ಟೈನ್ಡ್ ಫ್ರಮ್ ದಿಸ್ ಒನ್. 12A ಪ್ಲಸ್ 12B ಮೈನಸ್ 1 ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. 12A ಪ್ಲಸ್ 12B ದೆನ್ ಈಕ್ವಲ್ ಟು 1. A ಪ್ಲಸ್ ಬಿ ಈಸ್ ಈಕ್ವಲ್ ಟು ಏನಾಗುತ್ತೆ? 12ನ ಕಾಮನ್ ಆಗಿ ಹೊರಗಡೆ ತೊಗೊಂಡ್ರೆ A ಪ್ಲಸ್ ಬಿ ಈಸ್ ಈಕ್ವಲ್ ಟು 1/12 ಆಗುತ್ತೆ. ಆ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 1/12. ಓಕೆನಾ? ಪ್ಲಸ್ ಪ್ರೊಬಾಬಿಲಿಟಿ ಆಫ್ W3 ದಿಸ್. ಓಕೆ, ಸಾರಿ, ದಿಸ್ ಇಸ್ 3 ಅಲ್ವಾ? ಯಾ, W3 ವಿಚ್ ಇಸ್ ಈಕ್ವಲ್ ಟು 1. ಸರಿನಾ? ಇವಾಗ ಎರಡು ಕಡೆ 12 ಕಾಮನ್ ಇದೆ. 4/12 ಪ್ಲಸ್ ಪ್ರೊಬಾಬಿಲಿಟಿ ಆಫ್ W3 ವಿಚ್ ಇಸ್ ಈಕ್ವಲ್ ಟು 1. Then probability of W3 is, this one can be cancelled. 4 1s are 4 3s are correct alva. This is equal to 1 minus 1/3. If you simplify further, 2/3 is the answer. Then the probability of W3 is nothing but 2/3. Easy ಇದೆ ತಾನೆ? ಸೊ ಇದೇ ರೀತಿಯಾಗಿ ಈಸಿಯಾಗಿ ಪ್ರಾಬ್ಲಮ್ಗಳನ್ನು ಕಲಿಬೇಕು ಅಂತಂದರೆ ಮರೀದೆ ನಮ್ಮ ಚಾನಲ್ ಆದಂತಹ PUC ಪರೀಕ್ಷೆ ಸೈನ್ಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಈ ಕ್ವಶನ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ CETಯಲ್ಲಿ ಒಂದೊಂದು ಕ್ವಶನ್ನು ಸಹ ಆನ್ಸರ್ ಬಂತು ಕರೆಕ್ಟಾಗಿ ಅಂತಂದರೆ ಅದಕ್ಕೆ ಸಿಗುವಂಥ ಖುಷಿನೇ ಬೇರೆ ಇರುತ್ತೆ. ಸೊ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೇರ್ ಟೇಕ್ ಕೇರ್. ಬಾಯ್.